ಇಂದು ರಾಜ್ಯದ ಎಲ್ಲೆಡೆ ಮಹಾಲಕ್ಷ್ಮಿ ಹಬ್ಬ ಸಡಗರದಿಂದ ಸಂಭ್ರಮದಿಂದ ಆಚರಿಸಲಾಯಿತು. ಪ್ರತಿ ಮನೆಯಲ್ಲೂ ಕೂಡ ತಾಯಿಯ ಪ್ರತಿಷ್ಠಾಪನೆ ಮಾಡಿ ವರಮಹಾಲಕ್ಷ್ಮಿಗೆ ಸೀರೆ, ಒಡವೆ, ಅಲಂಕಾರ ಮಾಡಿ ಹೂವಿನಿಂದ ತಾಯಿಯ ಭಕ್ತಿ ನಮನವನ್ನು ಸಲ್ಲಿಸಿ ಭಾವಭಕ್ತಿಯೊಂದಿಗೆ ಇವತ್ತು ತಾಯಿ ವರಮಹಾಲಕ್ಷ್ಮಿಯನ್ನು ಬರಮಾಡಿಕೊಂಡ್ರು. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ಇವತ್ತಿನ ಕರ್ನಾಟಕದಲ್ಲಿ ಹಲವು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಕೂಡ ನೆರವೇರಿಸಲಾಯಿತು. ಭಕ್ತರು ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ದೇವಾಲಯಗಳಿಗೂ ಭೇಟಿ ಕೊಟ್ಟು ವರಮಹಾಲಕ್ಷ್ಮಿ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರೆ. ಸ್ವಲ್ಪ ಈ ಕಡೆ ತಿರುಗು. ಬೆನ್ನಿಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ಯುತ್ತರದಲ್ಲಿ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ, ನಿತ್ಯ ಸುಮಂಗಲ, ಸತ್ಯಗೆ ತೋರುವ ಸೌದು ಸಜ್ಜನ ಚಿತ್ತದಿ ಬಳಿಯುವ ಪುತ್ಥಳಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕವೃಷ್ಟಿಯ ಕರೀತ ಬಾರಿ ಮನೆಗೆ ಮಾನವ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಒಡೆಯುವ ಜನಕರಾಜನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತವಾರಿ, ಕುಂಕುಮಾಚದೆ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆ ನಿಕ್ಕದ ಗೆಜ್ಜೆಯ ಸ್ವಲ್ಪ ಈ ಕಡೆ ತಿರುಗು. ಸಜ್ಜನ ಸಾಧು ಪೂಜೆ ಬೆಳಗಿ ಮಚ್ಚಿಗೆ ಕಲಿನ ಬೆಣ್ಣಿಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ಯುತ್ತರದಲ್ಲಿ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ, ನಿತ್ಯ ಸುಮಂಗಲ, ಸತ್ಯಗೆ ತೋರುವ ಸೌದು ಸಜ್ಜನ ಚಿತ್ತದಿ ಬಳಿಯುವ ಪುತ್ಥಳಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮನೇ ಸೌಭಾಗ್ಯದ ಲಕ್ಷ್ಮೀ. ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡಿದ್ದೀನಿ. ಈ ವರ್ಷ ಸ್ವಲ್ಪ ವಿಭಿನ್ನವಾಗಿ ಆಚರಣೆ ಮಾಡಿದ್ದೀನಿ. ಇದೇ ಥರ ಮಾಡಬೇಕು ಅಂತ ನಾನು ಒಂದು 3 ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದು. ತುಂಬ ಚೆನ್ನಾಗಿ ಬಂದಿದೆ ಅಂದ್ಕೊತೀನಿ. ಅಮ್ಮನ ಆಶೀರ್ವಾದ ಚಿಕ್ಕಬಳ್ಳಾಪುರ ಜನತೆ ಮೇಲೂ ಇರಲಿ, ನನ್ನ ಮೇಲೂ ಇರಲಿ ಅಂತ ಕೇಳ್ಕೊತೀನಿ. ಸರ್ವಶಕ್ತಿಯಾತ್ಮಕ ದೇವನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಕೂಡ ವಿಶೇಷವಾದ ಅಲಂಕಾರಗಳು, ವಿಶೇಷವಾದ ಪೂಜೆಗಳು ಎಲ್ಲ ಭಕ್ತಾದಿಗಳ ನೆರವಿನಿಂದ ನಡ್ಕೊಂಡು ಬರ್ತಾ ಇದೆ. ಆದ್ರೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂತಕ್ಕಂಥದ್ದು ನಮ್ಮ ನೇಕಾರ ಕುಲಬಾಂಧವರಿಂದ ಒಂದು ತಲತಲಾಂತರಗಳಿಂದ ನಮ್ಮ ತಾತ ಹಾಗೆ ಎಲ್ಲರೂ ಕೂಡ 106 ವರ್ಷಗಳಿಂದ ಒಂದು ದೇವಿಗೆ ಅವರ ಒಂದು ದಿನದ ಸೇವೆಯನ್ನ ಸಮರ್ಪಣೆ ಮಾಡೋದ್ರ ಮೂಲಕ, ಹಲಗು ಸೇವೆ ಅಂದ್ರೆ ಕತ್ತೆಯಲ್ಲಿ ಸೇವೆ ಮಾಡುವುದರ ಮೂಲಕ ಅಮ್ಮನವ್ರಿಗೆ ಸೇವೆಯನ್ನು ಮಾಡಿಕೊಂಡು ಹಿಂದಿನ ಕಾಲ ಬರ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಚೌಡೇಶ್ವರಿ ದೇವಸ್ಥಾನ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರಿಗೂ ಒಳ್ಳೇದಾಗ್ಲಿ, ಬರ್ತಕ್ಕಂಥ ಭಕ್ತಾದಿಗಳಿಗೆ ಒಳ್ಳೇದಾಗ್ಲಿ, ಜನತೆಗೆ ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಬೆಳೆ ಬರಲಿ, ಮತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಸೂಚನೆಯಲ್ಲಿ, ಮತ್ತೆ ಲಕ್ಷ್ಮಿ ಎಲ್ಲರಿಗೂ ಸಹ ಒಲಿಲಿ, ಎಲ್ಲರೂ ಕೂಡ ಲಕ್ಷ್ಮಿ ಸಂತೃಪ್ತಿಯಾಗಿರ್ಲಿ, ಮನೆಗಳಲ್ಲಿ ತಾಂಡವಾಡ್ಲಿ ಅಂತ ಹೇಳಿ ಮನಸ್ಫೂರ್ತವಾಗಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ಹಲವು ಸೇವೆಯನ್ನ ಎಲ್ಲ ಕುಲಬಾಂಧವರಿಂದ ಮಾಡಿದೀವಿ. ಅದು ಜೊತೆ ಒಳಗಡೆ ವಿಶೇಷವಾಗಿ ತಯಾರಿಸಿರ್ತಕ್ಕಂಥ ಒಂದು ರಸಾಯನ ಇದು. ಇವರು ಹಳಬರು ಏನಿದ್ದಾರೆ ಅವರು ಬಹಳ ವಿಶೇಷವಾಗಿ ತಯಾರಿಸಿರ್ತಕ್ಕಂಥ ಒಂದು ರಸಾಯನ. ಅದ್ರ ಬಗ್ಗೆ ಅವರು ಹೇಳ್ತಾರೆ ಏನ್ ರಸಾಯನ ಯಾವ ರೀತಿ ಅಂತ ಹೇಳಿ.
ಅದು ಕೂಡ ತಲತಲಾಂತರದಿಂದ ನಡ್ಕೊಂಡು ಬಂದಿರ್ತಕ್ಕಂಥದ್ದು. ಮತ್ತೆ ವರ್ಷಕ್ಕೆ ಒಮ್ಮೆ ಬಾರಿ ಈ ರಸಾಯನ, ಈ ಟೇಸ್ಟ್ ಕೂಡ ಬರ್ತಕ್ಕಂಥದ್ದು ವರ್ಷಕ್ಕೆ ಒಮ್ಮೆ ಬಾರಿ. ಅದು ನಾವು ಅದೇ ರೀತಿ ನಾವು ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಆತರ ಒಂದು ರಸಾಯನ ಬರೋದಿಲ್ಲ. ಅದು ಬಹಳ ವಿಶೇಷವಾದ ಒಂದು ಇವತ್ತು. ಮತ್ತೆ ಅಮ್ಮನವರಿಗೆ ಆನಂದವಾಗಿರ್ತಕ್ಕಂಥ ಲಕ್ಷ್ಮಿ ಅಲಂಕಾರವನ್ನ ನಮ್ಮ ಅರ್ಚಕರು ಮಾಡಿದ್ದಾರೆ. ನೂರಾರು ಸಹಸ್ರಾರು ಬೆಳಿಗ್ಗೆಯಿಂದನೂ ಕೂಡ ನೂರಾರು ಸಂಖ್ಯೆಯಲ್ಲಿ ಬಂದು ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಮತ್ತೆ ಸಂಜೆವರೆಗೂ ರಾತ್ರಿ 10 ಗಂಟೆವರೆಗೂ ಕೂಡ ಜನ ಬರ್ತಾ ಇರ್ತಾರೆ. ಆ ದೇವಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಆ ಲಕ್ಷ್ಮಿ ಎಲ್ಲರಿಗೂ ಒಲಿಲಿ ಅಂತ ಹೇಳಿ ದೇವಿಯಲ್ಲಿ ಸರ್ವಶಕ್ತಿಯಾತ್ಮಕ ಆ ದೇವನಹಳ್ಳಿ ಚೌಡೇಶ್ವರಿ ದೇವಾಲಯದಲ್ಲಿ ಆ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಕೂಡ ವಿಶೇಷವಾದ ಅಲಂಕಾರಗಳು, ವಿಶೇಷವಾದ ಪೂಜೆಗಳು ಎಲ್ಲ ಭಕ್ತಾದಿಗಳ ನೆರವಿನಿಂದ ನಡ್ಕೊಂಡ್ ಬರ್ತಾ ಇದೆ. ಆದ್ರೆ ಈ ವರಮಹಾಲಕ್ಷ್ಮಿ ಹಬ್ಬ ಅಂತಕ್ಕಂಥದ್ದು ನಮ್ಮ ನೇಕಾರ ಕುಲಬಾಂಧವರಿಂದ ಒಂದು ತಲತಲಾಂತರಗಳಿಂದ ನಮ್ಮ ತಾತ